whether it is Mahadevappa or somebody else, some Dalit organization, it is the High Command which takes a decision on a different context. Nothing wrong in it. ರಾಜ್ಯ ಕಾಂಗ್ರೆಸ್ನಲ್ಲಂತೂ ಕುರ್ಚಿ ಕದನ ಮುಗಿಯೋ ಲಕ್ಷಣವೇ ಕಾಣಿಸ್ತಾ ಇಲ್ಲ. ಪ್ರತಿ ಸಲ ಈ ವಿಚಾರ ಮುನ್ನೆಲೆಗೆ ಬಂದಾಗ ಈಗ ಕ್ಲೈಮ್ಯಾಕ್ಸ್ ಹಂತ ಅಂತಾನೆ ಅಂದ್ಕೊಳ್ತಾರೆ. ಆದರೆ ಇನ್ನೂ ಆ ಕ್ಲೈಮ್ಯಾಕ್ಸ್ ಹಂತ ಬಂದಿಲ್ಲ. ಹೀಗಿರುವಾಗ ದಲಿತ ಸಮುದಾಯದ ಸಮರ್ಥ ನಾಯಕನಿಗೆ ಸಿಎಂ ಪಟ್ಟ ಕೊಡಬೇಕು ಅನ್ನೋ ಕೂಗು ಮತ್ತೆ ಜೋರಾಗ್ತಾ ಇದೆ. ಈ ವಾದವನ್ನ ಎಚ್.ಸಿ. ಮಹದೇವಪ್ಪ ಕೂಡ ಮಂಡಿಸ್ತಾ ಇದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಕೂಡ ಪರೋಕ್ಷವಾಗಿ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಮಹದೇವಪ್ಪ ಹೇಳಿಕೆ ಆದ ಮೇಲೆ ಸಿಎಂ ಕೂಡ ಎಕ್ಸ್ನಲ್ಲಿ ತಮ್ಮ ಲೇಖನದ ಒಂದಷ್ಟು ಭಾಗವನ್ನ ಪ್ರಕಟ ಮಾಡಿದ ಮೇಲೂ ಕೂಡ ದಲಿತ ಸಿಎಂ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಅಂತ ಹೇಳಿದ್ದಾರೆ. ಇದರಿಂದ ಸಿಎಂ ಕೂಗು ಇನ್ನಷ್ಟು ತೀವ್ರತೆ ಪಡೆದುಕೊಂಡಿದೆ. ಈ ನಡುವೆ ಲೋಕೋಪಯೋಗಿ ಸಚಿವ ಹಾಗೆ ಸಿಎಂ ಆಪ್ತರೂ ಆಗಿರೋ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಆದ್ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಅವರ ಟೀಮ್ಗೆ ಒಂದ್ ರೀತಿ ನೆಮ್ಮದಿ ಕೆಟ್ಟಂತಾಗಿದೆ. 2028ರ ವಿಧಾನಸಭಾ ಎಲೆಕ್ಷನ್ ಹಾಗೆ 2029ರ ಲೋಕಸಭಾ ಎಲೆಕ್ಷನ್ಗೆ ಸಿದ್ದರಾಮಯ್ಯನವರ ನಾಯಕತ್ವ ಬಹಳ ಮುಖ್ಯ. ಅವರನ್ನ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಹಾನಿಯಾಗುತ್ತೆ ಅಂತ ಹೈಕಮಾಂಡ್ ಬಳಿ ಒತ್ತಾಯವನ್ನು ಮಾಡಿದ್ದಾರೆ. ದಲಿತ ನಾಯಕರದ್ದು ಇದು ಒತ್ತಾಯನ ಅಥವಾ ಸಿಎಂ ಪರ ಲಾಬಿನ ಗೊತ್ತಿಲ್ಲ. ಫೆಬ್ರವರಿ 26 ಆದ ಮೇಲೆ ಡಿಕೆಶಿಗೆ ಒಳ್ಳೆ ದಿನ ಬರುತ್ತೆ ಅಂತ ಇಕ್ಬಾಲ್ ಹುಸೇನ್ ಅವರು ಬೇರೆ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಪರ ದಲಿತ ನಾಯಕರು ಒಂದ್ ಕಡೆ ಜೋರಾಗಿ ಬ್ಯಾಟಿಂಗ್ ಶುರು ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಕೈ ಹಿಡಿದಿರೋದು ಒಕ್ಕಲಿಗರು ಮಾತ್ರ ಅಲ್ಲ, ಪ್ರತಿ ಎಲೆಕ್ಷನ್ನಲ್ಲೂ ದಲಿತ ನಾಯಕರು ಕಾಂಗ್ರೆಸ್ ಜೊತೆಗೆ ಇದ್ದಾರೆ ಅಂತ ಈಗ ದಲಿತಾಸ್ತ್ರದ ಪ್ರಯೋಗ ನಡೆಸಲಾಗ್ತಾ ಇದೆ. ದಲಿತ ಸಮುದಾಯದ ಸಮರ್ಥ ನಾಯಕನಿಗೆ ಅವಕಾಶ ಕೊಡಬೇಕು ಅನ್ನೋ ಮಹದೇವಪ್ಪ ಅವರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೋತ ಅಂತ ಕುದೀತಿದ್ದಾರೆ. ಈ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ಗರಂ ಕೂಡ ಆದ್ರು. ಅವರು ನಮ್ಮ ನ್ಯಾಷನಲ್ ಲೀಡರ್ ಅಂತ ವ್ಯಂಗ್ಯವಾಗಿ ಮಾತಾಡಿದ್ರು. ಮಹದೇವಪ್ಪನವರಿಗೆ ಇಲ್ಲಿಂದಾಲೇ ನನ್ನ ನಮಸ್ಕಾರ ಅಂತ ತಲೆಬಾಗಿ ನಮಸ್ಕರಿಸಿದ್ರು. ಸೊ ಅವರ ಹಾವ ಭಾವ ಈ ನಡೆ ಏನಿದೆ ಇದು ಅವರಿಗೆ ಸಹಜವಾಗಿಯೇ ಕೋಪ ತರಿಸಿರೋದಂತೂ ಸತ್ಯ. ಇನ್ನು ದಲಿತರನ್ನ ಸಿಎಂ ಮಾಡೋದು ಕಾಂಗ್ರೆಸ್ ಪಕ್ಷಾನೇ ಹೊರತು ಇನ್ಯಾರು ಮಾಡ್ತಾರೆ ಹೇಳಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು. ದಲಿತ ಸಿಎಂ ಯಾವಾಗ ಮಾಡಬೇಕೋ ಆಗ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಈಗ ವಿಪಕ್ಷದವರು ಇದನ್ನ ಎಳೆದು ತರುತ್ತಿದ್ದಾರೆ ಅಂತ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಪರಂ ಟ್ರೈ ಮಾಡಿದ್ರು. ಒಟ್ನಲ್ಲಿ ಸಿಎಂ ಡಿಸಿಎಂ ಇಬ್ಬರನ್ನ ಇದೇ ವಾರ ಹೈಕಮಾಂಡ್ ದೆಹಲಿಗೆ ಕರೆಸಿಕೊಳ್ಳೋ ಚಾನ್ಸಸ್ ಅಂತೂ ಇದೆ. ಫಸ್ಟ್ ಅಧಿಕಾರ ಹಸ್ತಾಂತರ ವಿಚಾರವನ್ನ ಇತ್ಯರ್ಥ ಮಾಡಿ ಅಂತ ಡಿಸಿಎಂ ಕೂಡ ಪಟ್ಟು ಹಿಡಿದಿದ್ದಾರೆ. ಇದು ಸಿಎಂ ಬಜೆಟ್ ಮಂಡನೆಗೂ ಡಿಕೆ ಅಡ್ಡಿಯಾಗ್ತಾ ಇದ್ದಾರೆ ಅಂತಾನು ಹೇಳಲಾಗ್ತಾ ಇದೆ. ಸೊ ಇಬ್ಬರ ಅಂತರ್ಯುದ್ಧ ತಾರಕಕ್ಕೇರಿದ್ದು ಹೈಕಮಾಂಡ್ ಈಗ ಮಧ್ಯಪ್ರವೇಶ ಮಾಡೋದಕ್ಕೆ ಮುಂದಾಗಿದೆ. ಬಜೆಟ್ ಮಂಡನೆ ಆದ ಮೇಲೆ ಸಿದ್ದರಾಮಯ್ಯ ಕೆಳಗಿಳಿದು ಡಿಕೆಶಿಗೆ ಕುರ್ಚಿಯನ್ನ ಬಿಟ್ಕೊಡ್ತಾರೆ ಅಂತ ಡಿಕೆ ಆಪ್ತರು ಈಗಾಗಲೇ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಸಿದ್ದರಾಮಯ್ಯ ಕುರ್ಚಿಯಿಂದ ಇಳಿಯಲ್ಲ, ಅವರಿಗೆ ಶಾಸಕರ ಬೆಂಬಲ ಇದೆ ಅಂತಾನು ಸಿದ್ದು ಟೀಮ್ ವಾದ ಮಾಡ್ತಾ ಇದೆ. ಸೊ ಈ ಎರಡೂ ಟೀಮ್ಗಳ ಬೆಳವಣಿಗೆಯನ್ನ ನೋಡಿ ಹೈಕಮಾಂಡ್ ಟೆನ್ಷನ್ ನಲ್ಲಿದ್ರೆ ವಿಪಕ್ಷ ಬಿಜೆಪಿ ಮಾತ್ರ ಮಜಾ ತಗೋತಾ ಇದೆ. ಸೊ ಕಾದು ನೋಡೋಣ, ಬಜೆಟ್ ನಂತರದಲ್ಲಿ ಏನಾದರೂ ಬೆಳವಣಿಗೆಗಳಾಗುತ್ತಾ, ಸಿಎಂ ಬದಲಾವಣೆಯಂತೂ ಆಗೇ ಆಗುತ್ತಾ ನೋಡೋಣ. No, each one, whether it is Mahadevappa or somebody else, some Dalit organization, it is their aspirations, their opinions. That doesn't mean that immediately it will happen. It is the High Command which takes a decision on a different context. And if this situation warrants that High Command has to take a decision, it is up to them. This is expressions of different group and individuals. Definitely High Command will take note of it. Future will discussion within this matter, Dalit community, MLAs, your party? No, I am not aware of all these things, but the people, see, why is it that expressions have come? Their aspirations, yes, that will be noticed by the High Command. It is not that, somebody on the street say something and it will happen. It is not like that. It doesn't work that way. It is the High Command which knows when to make whom all these things. They will do it. Around 30 MLS newly selected, first time MLS. No, it is again their aspirations. They also want to become ministers. Nothing wrong in it. Absolutely nothing. Somebody is capable of and to become a minister and have experience, have knowledge, then High Command will consider and the Chief Minister will recommend. In fact, in my own case, in 89 to 94, I was made, although I was a first time MLA, I was made a minister in 93. So it is up to High Command and that Chief Minister.
Bosanagoda Patil gave the controversial statement against the first Prime Minister Nehru. Sir. Now we are verifying the legal position, and once we get the legal opinion, we'll initiate action. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.